ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್, ರಾಯಚೂರು ಡಿಸ್ಟಿಕ್, ಸಿಂಧನೂರು ತಾಲೂಕು, ಕಲಮಂಗಿ ವಿಲೇಜ್. ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ರೈತರಿಗೆ ಏನು ಸಮಸ್ಯೆ ಅಂದರೆ, ತೋಟಗಾರಿಕೆ ಮಾಡೋದರಿಗಾಯಿತು, ಬೋರ್ವೆಲ್ ಯೂಸ್ ಮಾಡ್ತಾರಿಗೆ ಸ್ಟಾರ್ಟ್ರುಗಳು ಪ್ರಾಬ್ಲಮ್. ಏನಕ್ಕೆ ಅಂದರೆ, ಈ ರನ್ನಿಂಗ್ನಲ್ಲಿ 3 ಫೇಸ್ ಮೋಟ್ರ್ ಸ್ಟಾರ್ಟ್ ಆದ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಗಾಳಿ ಅಥವಾ ಮಳೆಯಿಂದ ಆಯಿತು, ಏನೋ ಒಂದು ಸಮಸ್ಯೆಯಿಂದ TCಯಲ್ಲಿ ಒಂದು ಡಿವಲ್ ಹೋಗುತ್ತೆ. ಆ ಡಿವಲ್ ಹೋದಲ್ಲಿ ಏನಾಗುತ್ತೆ, ನಮ್ಮ ಹಾಕಿರ್ತಕ್ಕಂಥ ಸ್ಟಾರ್ಟ್ರುಗಳಲ್ಲಿ ಈ ಪ್ರಿವೆಂಟ್ರು ಒಂದು ಸಲ ಕೆಲಸ ಮಾಡುತ್ತೆ, ಒಂದು ಸಲ ಕೆಲಸ ಮಾಡಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಓವರ್ಲೋಡ್ ಆಗಿ ಓವರ್ ಹೀಟ್ ಆಗಿ ಮೋಟ್ರ್ ಸುಡೋದು, ಸ್ಟಾರ್ಟ್ರ್ ಸುಡೋದು, ಇದು ದೊಡ್ಡ ಸಮಸ್ಯೆ ರೈತರಿಗೆ. ಇದಕ್ಕೆ ಏನು ಪರಿಹಾರ ಅಂತಂದು ನಾನು ಕೃಷಿ ಮೇಳದಲ್ಲೆಲ್ಲ, ಧಾರವಾಡ ಆಯಿತು, ಬೆಂಗಳೂರಲ್ಲಿ ಇದಕ್ಕೆ ಏನಾದರೂ ಪರಿಹಾರ ಸಿಗುತ್ತೆ ಏನೋ ಅಂತ ನೋಡ್ತಿರ್ಬೇಕಾದ್ರೆ, ಇದು ಐಕಾನ್ ಅಂತ ಇಲ್ಲಿ ಕಾಣ್ತಿದೆಯಲ್ಲ ಸ್ಟಾರ್ಟ್ರು, ಇದ್ರ ಬಗ್ಗೆ ನಾನು ಧಾರವಾಡ ಕೃಷಿ ಮೇಳದಲ್ಲೇ ತಿಳ್ಕೊಂಡೆ. ಅಲ್ಲೇ ಪರ್ಚೇಸ್ ಯಾಕೆ ಮಾಡಲಿಲ್ಲ ಅಂದರೆ, ಕಂಪ್ನಿಯವ್ರು ಬಂದಿದ್ದು, ಅವರೊಬ್ಬರು ಆಮೇಲೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ, ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಹೇಳಲಿಲ್ಲ. ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರಬೇಕಾದ್ರೆ, ಈ ಸೇವಲಾಲ್ ಎಲೆಕ್ಟ್ರಿಕಲ್, ಹರಪನಹಳ್ಳಿ, ಹೊಸಪೇಟೆ, ಇವರು ಚೆನ್ನಾಗಿ ಒಂದು ಇದ್ರ ಬಗ್ಗೆ ಮಾಹಿತಿ ಹೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ. ಮತ್ತು ಯಾವ ಥರ ಫಿಟ್ಟಿಂಗ್ ಮಾಡ್ಕೋಬೇಕು, ಯಾವ್ಯಾವ ಥರ ಯಾವ್ಯಾವ ಮೋಟ್ರಿಗೆ ಎಷ್ಟು HP ಯಾವ ಥರ ಸ್ಟಾರ್ಟ್ ಹಾಕೋಬೇಕು, ಯಾವ ಥರ ಕೆಲಸ ಮಾಡುತ್ತೆ ಅಂತ ಅದ್ರ ಬಗ್ಗೆ ಚೆನ್ನಾಗಿ ಹೇಳಿದರು. ಅವರ ಮಾಹಿತಿ ತಿಳ್ಕೊಂಡು ಈ ಥರ ಒಂದು ಸ್ಟಾರ್ಟರ್ ತೊಗೊಂಡೆ. ಈಗ ಏನಾಯಿತು, ಒಂದು ಸಿಂಗಲ್ ಆಯಿತು ಅಂದ್ರೂ ಒಂಚೂರು ಎಲ್ಲಾದರೂ ಏನಾದರೂ ಸ್ವಲ್ಪ ವೈರ್ ಇದಾಯಿತು ಅಂದ್ರೆ ಆಟೋಮೆಟಿಕ್ ಮೋಟರ್ ಸ್ಟಾಪ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ರೈತರಿಗೆ ಮೋಟರ್